ಇವತ್ತು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕನ್ನು ನಾವು ತೊಗೊಂಡು ಕೂತ್ಕೊಂಡಿದ್ವಿ. ಅದು ಏನಂದರೆ ಮೌನ. ಮೌನ ಅಂದ ತಕ್ಷಣ ಒಂದು ಕನ್ನಡದಲ್ಲಿ ಒಂದು ವರ್ಡ್ ನೆನಪು ಬರುತ್ತೆ, ಅದು ಮೌನ ವ್ರತ ಅಂತ ಹೇಳಿ. ಕಾರಣ ಏನು ಅಂತಂದರೆ ಮೌನಕ್ಕೆ ಅದರದೇ ಆದ ಒಂದು ಮಹತ್ವವಿದೆ. ಆದರೆ ನಮಗೆ ಗೊತ್ತಿಲ್ಲ. ಮಾತು ಎಷ್ಟೇ ನೀವು ಚೆನ್ನಾಗಿ ಮಾತಾಡಿ ಅದು ಬೆಳ್ಳಿನೇ. ಆದರೆ ಮೌನ ಅದು ಬಂಗಾರ ಅಂತಂದಮೇಲೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಬಹಳ ಮಹತ್ತರವಾದದ್ದು ಇದೆ ಅಂತಲೇ ನಾವು ಹೇಳ್ಬೋದು. ಈಗ ಅಚೀವರ್ಸ್ ಅಂತ ನೀವೇನೇ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ಎರಡು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು. ಅದರಲ್ಲಿ ಒಂದು ತಾಳ್ಮೆ, ಇನ್ನೊಂದು ಮೌನ. ಯಾವಾಗ ವ್ಯಕ್ತಿ ಸದಾ ಕಾಲ ಮಾತಾಡೋದು, ಚಿಂತೆ ಮಾಡೋದು, ರೇಗೋದು, ಕೂಗೋದು, ಕಿರ್ಚಾಡೋದು ಹಿಂಗೆ ಮಾಡ್ತಾ ಇರ್ತಾನೆ, ಅವಾಗ ಈ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಈ ವಿಡಿಯೋನ ಇನ್ನೊಂದು 10 ವರ್ಷ ಆದಮೇಲೆ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಮುಂದಿನ ದಿನದಲ್ಲಿ ನಮ್ಮನ್ನು ಕಾಡುವ ಸಮಸ್ಯೆ ಅಂದರೆ ಒತ್ತಡ. ವೃದ್ಧಾಶ್ರಮದಲ್ಲಿ ದಂಪತಿಗಳು ಸೂಸೈಡ್ ಮಾಡ್ಕೊಂಡಿದ್ದು ಏನಕ್ಕೆ ಇಷ್ಟೊಂದು ವಿಯರ್ಡ್, ಇಷ್ಟು ಕಷ್ಟನ ಸರ್ ಜೀವನ? ಇಷ್ಟೇನು ಕಾಂಪ್ಲಿಕೇಟ್ ಅಲ್ಲ, ನಾವು ಮಾಡ್ಕೊಳ್ತಾ ಇರೋದು ಕಾಂಪ್ಲಿಕೇಶನ್. ಜೀವನ ತುಂಬ ಚೆನ್ನಾಗಿದೆ, ಸುಂದರವಾಗಿದೆ. ಬಹುಶಃ ಮೌನ ವ್ರತ ಮತ್ತು ಉಪವಾಸ ಎರಡೂ ಜೊತೆಲಿದ್ರೆ ಇನ್ನೂ ಒಳ್ಳೇದು ಅನ್ಸುತ್ತೆ. ತುಂಬ ಅದ್ಭುತ ಅಂದರೆ ಅದ್ಭುತದಲ್ಲಿ ಅದ್ಭುತ. ನೀವು ಬೇರೆನೇ ಆಗ್ಬಿಡ್ತೀರ, ದೇವರಾಗ್ಬಿಡ್ತೀರ.